ಶಿವನೇ ನಿನ್ನಾಟ ಬಲ್ಲೋರು ಯಾರ್ಯಾರು? ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ನೀವು ಬ್ಯಾಂಕ್ಗೆ ಹೋದ್ರೆ ವರ್ಷಕ್ಕೆ ಸಿಗೋದು 6ರಿಂದ 7% ಬಡ್ಡಿ. ಆದ್ರೆ ಯಾರಾದ್ರೂ ಬಂದು ನಮ್ಮ ಕಂಪನಿಯಲ್ಲಿ ಹಣ ಹಾಕಿ ನಾವು ತಿಂಗಳಿಗೆ 3% ಬಡ್ಡಿ ಕೊಡ್ತೀವಿ ಅಂದ್ರೆ ನೀವು ನಂಬ್ತೀರಾ? ಬೆಳಗಾವಿ ಜನ ನಂಬಿದ್ರು. ಇವತ್ತು ಅದೇ ನಂಬಿಕೆ ಬರೋಬ್ಬರಿ 2110 ಕೋಟಿ ರೂಪಾಯಿ ವಂಚನೆಗೆ ಕಾರಣವಾಗಿದೆ. ಹೌದು, ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿರುವ ಶಿವಂ ಅಸೋಸಿಯೇಟ್ಸ್ ಮಹಾವಂಚನೆ ಪ್ರಕರಣದಲ್ಲಿ ಈಗ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಎಂಟ್ರಿ ಕೊಟ್ಟಿದೆ. ಇಡಿ ಅಧಿಕಾರಿಗಳು ಇಳಿದು ಲೆಕ್ಕ ನೋಡಿದಾಗ ಬೆಚ್ಚಿ ಬೀಳಿಸುವ ಸತ್ಯಗಳು ಒಂದೊಂದಾಗಿ ಆಚೆ ಬಂದಿವೆ. ಜನ ಕಷ್ಟಪಟ್ಟು ದುಡಿದಿದ್ದ 2110 ಕೋಟಿ ರೂಪಾಯಿ ಹಣ ಈಗ ಎಲ್ಲಿ ಹೋಯಿತು? ಈ ವಂಚನೆ ನೆಟ್ವರ್ಕ್ ಹೇಗೆ ನಡೆದಿತ್ತು? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ, ಕೊನೆಯವರೆಗೂ ನೋಡಿ. ಈ ಇಡೀ ಸ್ಕ್ಯಾಮ್ನ ಕಿಂಗ್ ಪಿಂಗ್ ಬೆಳಗಾವಿಯ ಶಿವಾನಂದ ಸಿದ್ದಪ್ಪ ನೀಲಣ್ಣನವರ್. ಈತ ಶಿವಂ ಅಸೋಸಿಯೇಟ್ಸ್ ಅನ್ನೋ ಹೆಸರಲ್ಲಿ ಒಂದು ಕಂಪನಿ ಶುರು ಮಾಡ್ತಾನೆ. ಸಾಮಾನ್ಯ ಜನ, ನಿವೃತ್ತ ನೌಕರರು, ಸಣ್ಣ ವ್ಯಾಪಾರಿಗಳನ್ನ ಟಾರ್ಗೆಟ್ ಮಾಡಿ ಒಂದು ಆಫರ್ ಕೊಡ್ತಾನೆ. ನಮ್ಮಲ್ಲಿ ಹಣ ಡೆಪಾಸಿಟ್ ಇಟ್ರೆ ತಿಂಗಳಿಗೆ 3% ಬಡ್ಡಿ ನಿಮ್ಮ ಕೈ ಸೇರುತ್ತೆ ಅಂತ ಜನರಿಗೆ ತಿಂಗಳಿಗೆ 3% ಅಂದ್ರೆ ವರ್ಷಕ್ಕೆ ಬರೋಬ್ಬರಿ 36% ಆಯ್ತು. ಇಷ್ಟು ದೊಡ್ಡ ಲಾಭ ನೋಡಿ ಜನ ಮುಗಿಬಿದ್ದು ದುಡ್ಡು ಹಾಕೋಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಹೆಚ್ಚು ಜನರನ್ನ ಕರೆತರೋಕೆ ಏಜೆಂಟರು ಅಥವಾ ಮಧ್ಯವರ್ತಿಗಳಿಗೆ ಪ್ರತಿ ಡೆಪಾಸಿಟ್ಗೆ 0.5% ಕಮಿಷನ್ ಆಮಿಷ ಒಡ್ಡಲಾಗಿತ್ತು. ಕಮಿಷನ್ ಆಸೆಗೆ ಬಿದ್ದ ಏಜೆಂಟರು ಊರೂರಲ್ಲಿ ಜನರ ಕೈಯಿಂದ ಕೋಟಿ ಹಣ ತಂದು ಈ ಕಂಪನಿಗೆ ಸುರಿದ್ರು. ಆರಂಭದಲ್ಲಿ ಜನರಿಗೆ ಸ್ವಲ್ಪ ಬಡ್ಡಿ ಕೊಟ್ಟು ನಂಬಿಕೆ ಹುಟ್ಟಿಸಿದ್ರು. ಆಮೇಲೆ ಅಸಲು ಇಲ್ಲ ಬಡ್ಡಿಯೂ ಇಲ್ಲ ಅಂತ ಕೈ ಎತ್ತಿದ್ರು. ಮೋಸ ಹೋದ ಜನ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ. ಅಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಆದ್ರೆ ಹಗರಣದ ವ್ಯಾಪ್ತಿ ಸಾವಿರಾರು ಕೋಟಿ ದಾಟಿದ್ದರಿಂದ ಮಂಗಳೂರು ವಲಯದ ಇಡಿ ಅಧಿಕಾರಿಗಳು ಅಖಾಡಕ್ಕೆ ಇಳಿತಾರೆ. ಇಡಿ ಅಧಿಕಾರಿಗಳು ಸುಮ್ಮನೆ ಕೂರಲಿಲ್ಲ. ಬೆಳಗಾವಿ, ಚಿಕ್ಕೋಡಿ, ನಿಪ್ಪಾಣಿ ಸೇರಿದಂತೆ 10 ಕಡೆ ಏಕಕಾಲದಲ್ಲಿ ಮಿಂಚಿನ ದಾಳಿ ನಡೆಸಿದ್ರು. ಶಿವಾನಂದ ನೀಲಣ್ಣನವರ್ ಮತ್ತು ಆತನ ಆಪ್ತನಿಗೆ ಸೇರಿದ ಮನೆಗಳು, ಕಚೇರಿಗಳನ್ನ ಜಾಲಾಡಿದಾಗ ನೂರಾರು ಬೇನಾಮಿ ಆಸ್ತಿ ಪತ್ರಗಳು, ಬ್ಯಾಂಕ್ ಪಾಸ್ಬುಕ್ಗಳು ಮತ್ತು ಡಿಜಿಟಲ್ ಸಾಕ್ಷ್ಯಗಳು ಸಿಕ್ಕಿವೆ. ಇಡಿ ಅಧಿಕಾರಿಗಳು ಬ್ಯಾಂಕ್ ಖಾತೆಗಳ ಲೆಕ್ಕ ಪರಿಶೋಧನೆ ಮಾಡಿದಾಗ ಸಿಕ್ಕ ಮಾಹಿತಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಒಟ್ಟು ಸಂಗ್ರಹವಾದ ಹಣ 2110 ಕೋಟಿ 97 ಲಕ್ಷ ರೂಪಾಯಿ. ಜನರಿಗೆ ವಾಪಸ್ ಕೊಟ್ಟ ಹಣ ಕೇವಲ 333 ಕೋಟಿ 89 ಲಕ್ಷ ರೂಪಾಯಿ ಮಾತ್ರ. ಮಾಯವಾಗಿರುವ ಹಣ ಬರೋಬ್ಬರಿ 1777 ಕೋಟಿ 8 ಲಕ್ಷ ರೂಪಾಯಿ. ಅಂದ್ರೆ ಜನರಿಂದ ಸಂಗ್ರಹಿಸಿದ 2110 ಕೋಟಿಯಲ್ಲಿ ಸಿಂಹಪಾಲು ಹಣವನ್ನು ಗುಳುಂ ಮಾಡಲಾಗಿದೆ. ಈ 1777 ಕೋಟಿ ರೂಪಾಯಿ ಅಕ್ರಮ ಹಣ ಎಲ್ಲಿ ಹೋಯಿತು ಅನ್ನೋದೇ ಈಗ ಇಡಿ ಮುಂದಿರುವ ದೊಡ್ಡ ಸವಾಲು. ಹಾಗಾದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಸಾರ್ವಜನಿಕರ ಹಣ ಎಲ್ಲಿಗೆ ಹೋಯಿತು? ತನಿಖೆಯಲ್ಲಿ ತಿಳಿದು ಬಂದಿರುವ ಪ್ರಕಾರ ಜನರ ದುಡ್ಡನ್ನ ನೇರವಾಗಿ ವೈಯಕ್ತಿಕ ಖಾತೆಗಳಿಗೆ, ಸಂಬಂಧಿಕರ ಅಕೌಂಟ್ಗಳಿಗೆ ಮತ್ತು ಷೇರು ದಳ್ಳಾಳಿಗಳ ಖಾತೆಗೆ ವರ್ಗಾಯಿಸಲಾಗಿತ್ತು. ಅಷ್ಟೇ ಅಲ್ಲ, ಈ ಜಾಲದಲ್ಲಿ ಕೇವಲ ಶಿವಂ ಅಸೋಸಿಯೇಟ್ಸ್ ಮಾತ್ರವಲ್ಲದೆ ಹಲವು ನಕಲಿ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಶಾಮೀಲಾಗಿದ್ದಾರೆ. ಶಿವಾನಂದ ಸಿದ್ದಪ್ಪ ನೀಲಣ್ಣನವರ್, ಸುಭಾಸ್ ರಾಮಗೌಡ ನಂದರಗಿ, ಮಹೇಶ್ ಎಸ್ ನೀಲಣ್ಣನವರ್, ಶಿವಂ ಪ್ರೊಡಕ್ಷನ್, ಶಿವಂ ಲೈಫ್ ಲೈನ್ ಪ್ರೈವೇಟ್ ಲಿಮಿಟೆಡ್, ಶಿವಂ ಸೇವಾ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಗಳ ಹೆಸರಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಡೋದು, ರಿಯಲ್ ಎಸ್ಟೇಟ್ ನಲ್ಲಿ ಬೇನಾಮಿ ಆಸ್ತಿ ಖರೀದಿ ಮಾಡೋದು ಮತ್ತು ಸಿನಿಮಾ ಪ್ರೊಡಕ್ಷನ್ ಹೆಸರಲ್ಲಿ ಹಣ ತಿರುಗಿಸುವ ಕೆಲಸ ನಡೆದಿದೆ. ಈ ಪ್ರಕರಣ ನಮಗೆಲ್ಲ ದೊಡ್ಡ ಪಾಠ. ಯಾವುದೇ ಅಧಿಕೃತ ಬ್ಯಾಂಕ್ ಅಥವಾ RBI ಮಾನ್ಯತೆ ಪಡೆದ ಸಂಸ್ಥೆಗಳು ತಿಂಗಳಿಗೆ 3% ಅಥವಾ ವರ್ಷಕ್ಕೆ 36% ಬಡ್ಡಿ ಕೊಡೋಕೆ ಸಾಧ್ಯವೇ ಇಲ್ಲ. ಯಾರಾದ್ರೂ ನಿಮಗೆ ಅತಿಯಾದ ಲಾಭದ ಆಸೆ ತೋರಿಸ್ತಾರೆ ಅಂದ್ರೆ ಅಲ್ಲಿ ನಿಮ್ಮ ಅಸಲಿಗೆ ಮೋಸ ಆಗೋ ಸಾಧ್ಯತೆ 100ಕ್ಕೆ 100ರಷ್ಟಿರುತ್ತೆ. ಬೆಳಗಾವಿಯ ಸಾವಿರಾರು ಕುಟುಂಬಗಳು ಇಂದು ತಮ್ಮ ಜೀವಮಾನದ ಉಳಿತಾಯವನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿವೆ. ಇಡೀ ತನಿಖೆ ಮುಂದುವರಿದಿದ್ದು ಈ ಅಕ್ರಮ ಆಸ್ತಿಗಳನ್ನು ಜಪ್ತಿ ಮಾಡಿ ಜನರಿಗೆ ಹಣ ವಾಪಸ್ ಕೊಡಿಸುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಈ ಮಾಹಿತಿ ನಿಮಗೆ ಮುಖ್ಯ ಅನಿಸಿದ್ರೆ ತಕ್ಷಣ ನಿಮ್ಮ ಸ್ನೇಹಿತರು, ಸಂಬಂಧಿಕರಿಗೆ ಶೇರ್ ಮಾಡಿ, ಅವರಿಗೂ ಎಚ್ಚರಿಕೆ ನೀಡಿ. ಇಂಥದ್ದೇ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ನಮಸ್ಕಾರ.